ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಲಿಂಗದಹಳ್ಳಿ ಹೋಬಳಿಯ ಕೃಷಿ ಇಲಾಖೆಯಲ್ಲಿ ಸುಗ್ಗಿ ಸಂಭ್ರಮೋತ್ಸವವನ್ನು ಆಚರಣೆ ಮಾಡಲಾಗಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ರತ್ನಮ್ಮ ವಹಿಸಿದ್ದು, ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಂತಹ ಶಾಸಕ ಶ್ರೀನಿವಾಸ್ ಅವರು ಕೂಡ ಇದೇ ವೇಳೆ ಹಾಜರಿದ್ದು ಮಾತನಾಡಿದ್ದಾರೆ. ಇದೇ ವೇಳೆ ಮಾತನಾಡಿದಂತಹ ಶಾಸಕ ಜಿಎಚ್ ಶ್ರೀನಿವಾಸ್, ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಯಾದಂತಹ ಮೀನಾ ನಾಗರಾಜ್, ಎಡಿಸಿ ರೆಡ್ಡಿ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗೋಪಾಲಕೃಷ್ಣ, ಕೃಷಿ ಜಂಟಿ ನಿರ್ದೇಶಕಿಯಾದಂತಹ ಎಚ್ಎನ್ ಸುಜಾತ ಸೇರಿದಂತೆ ಜಿಲ್ಲಾ ತೋಟಗಾರಿಕೆ ಇಲಾಖೆಯ ಅಧಿಕಾರಿ ಪೂರ್ಣಿಮಾ, ಡಿಡಿ ಹಂಸವೇಣಿ ಸೇರಿದಂತೆ ಅನೇಕ ಇಲಾಖೆಯ ಸಿಬ್ಬಂದಿ ವರ್ಗದವರು ಮತ್ತು ಅಧಿಕಾರಿಗಳು ಕೂಡ ಇದೇ ವೇಳೆ ಭಾಗಿಯಾಗಿದ್ದಲ್ಲದೆ ಅನೇಕ ರೈತಾಪಿ ಬದ್ಧರು ಮತ್ತು ಗ್ರಾಮಸ್ಥರು ಕೂಡ ಹಾಜರಿದ್ದರು. ವರದಿ ಕರಕುಚ್ಚಿ ಕೃಷ್ಣಮೂರ್ತಿ, SP7 ಕನ್ನಡ ನ್ಯೂಸ್, ತರೀಕೆರೆ. ಮಾಡ್ಕೊಳ್ಳಿಕ್ಕೆ ತುಂಬಾ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಇಲ್ಲಿ ಎಲ್ಲ ಏನು ನಮಗೆ ಮತ್ತೆ ಇವತ್ತು ನಾವೆಲ್ಲ ಬರಗಾಲದಿಂದ ತತ್ತರಿಸಿದ್ದೇವೆ. ನಮಗೆ ಏನು ಮುಂಗಾರು ಬೆಳೆ ಎಲ್ಲವೂ ಕೂಡ ನಷ್ಟ ಆಗಿದೆ. ಈರುಳ್ಳಿ ಇರ್ಬೋದು, ಮತ್ತೊಂದಿರ್ಬೋದು, ರಾಗಿ, ಹಿಂಗಾರು ಬೆಳೆ ರಾಗಿನೂ ಕೂಡ ಹಾಳಾಗೋಗಿದೆ. ಮೇವಿಗೆ ಕೊರತೆ ಇದೆ. ಆದ್ರೂ ಕೂಡ ಪ್ರತಿಯೊಂದು ಹೆಕ್ಟೇರಿಗೆ ಇನ್ಪುಟ್ ಸಬ್ಸಿಡಿ ಅಂತ ಹೇಳ್ಬಿಟ್ಟು ನಮ್ಮ ಸರ್ಕಾರ 8,500 ರೂಪಾಯಿ ಕೊಡ್ತದೆ. ಅದರಲ್ಲಿ ತರೀಕೆರೆ ಅಜ್ಜಂಪುರದ ತಾಲೂಕಿಗೆ 918 ಲಕ್ಷವನ್ನ ಕೊಡಬೇಕು. ತರೀಕೆರೆ ತಾಲೂಕಿಗೆ 350 ಲಕ್ಷವನ್ನ ಕೊಡಬೇಕು. ಇಷ್ಟನ್ನು ಕೂಡ ಶೀಘ್ರದಲ್ಲೇ ಸರ್ಕಾರ ಬಿಡುಗಡೆ ಮಾಡುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತೆ ಏನು ಇವತ್ತು ಸೂರ್ಯನ ಪಥ ಪರಿವರ್ತಿಸ್ತಕ್ಕಂಥ ಉತ್ತರಾಯಣ ಪುಣ್ಯಕಾಲ. ಇವತ್ತು ಎಲ್ಲರೂ ಕೂಡ ಇದು ದೇಶ ಎಲ್ಲವೂ ರಾಜ್ಯದಲ್ಲೂ ಕೂಡ ಬೇರೆ ಬೇರೆ ಹೆಸರುಗಳಲ್ಲಿ ಸಂಕ್ರಾಂತಿ ಹಬ್ಬವನ್ನ ಇದೇ ದಿನ ಎಲ್ಲ ಕಡೆನೂ ಆಚರಿಸ್ತೀವಿ. ಕೆಲವೊಂದು ಹಬ್ಬ ಇದು ವರ್ಷದ ಪ್ರಾರಂಭ ಕಾಲ. ನಾವೆಲ್ಲ ಪ್ರಕೃತಿಯ ಆರಾಧಕರು. ನಮ್ಮ ಹಿಂದೂ ಸಂಸ್ಕೃತಿ ಪ್ರಕೃತಿ ಆರಾಧಕರು. ಹಾಗಾಗಿ ನಾವು ಈ ಬೀಜಕ್ಕೆ ಪೂಜೆ ಮಾಡ್ತೀವಿ, ಭೂಮಿ ಪೂಜೆ ಮಾಡ್ತೀವಿ. ಹಾಗೆ ಪ್ರಕೃತಿಯನ್ನೆಲ್ಲ ನಾವು ಆರಾಧಿಸ್ತಿದ್ವಿ. ಅದೇ ರೀತಿ ಇದೊಂದು ಒಳ್ಳೆಯ ದಿನ. ನಾವೆಲ್ಲ ಈ ಒಂದು ಎಳ್ಳು ಬೆಲ್ಲ ತಿಂದು ಒಂದು ಒಳ್ಳೆ ಮಾತಾಡಿ ಅಂತಕ್ಕಂಥದ್ದಿದೆ. ನಾವೆಲ್ಲ ಒಳ್ಳೆ ಆಲೋಚನೆ ಮಾಡೋಣ, ಒಳ್ಳೆ ಮಾತಾಡೋಣ. ಎಲ್ಲರಿಗೂ ಕೂಡ ದೇವ್ರ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ, ಜೊತೆಗೆ ಏನು ನಮಗೆ ಮಂಜುನಾಥ್ ಅವ್ರು ಬಂದಿದ್ದಾರೆ, ನಮ್ಮ ಸ್ನೇಹಿತರು ಕಡೂರಿನವರು. ಅವರು ಈ ಪ್ರೊಸೆಸಿಂಗ್ ಯೂನಿಟ್ ಹಾಕಿದ್ದಾರೆ. ಅದು ಸಿರಿಧಾನ್ಯ. ಅದು ಮಂಜುನಾಥ್ ಅವರು ನನಗೆ ಗೊತ್ತಿರಲಿಲ್ಲ, ಈಗ ಗೊತ್ತಾಯ್ತು. ನಿಜವಾಗ್ಲೂ ಕೂಡ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ADC ಅವ್ರು ಬಂದಿದ್ದಾರೆ. ಮೇಡಮ್ ಹೇಳ್ತಾ ಇದ್ರು ತುಂಬಾ ಇಂಟ್ರೆಸ್ಟ್ ಅವರಿಗೆ ಅಗ್ರಿಕಲ್ಚರ್ ಬಗ್ಗೆ, ADC ನಮ್ಮ ಅವರಿಗೆ ಅಂತ ಹೇಳ್ತಾ ಇದ್ರು. ನಿಜವಾಗ್ಲೂ ಕೂಡ ಅವರು ಕೂಡ ನಾನು ಹೇಳಿದ್ರು, ನೀವೆಲ್ಲ ಮಾತಾಡಿ ಅಂತ ಹೇಳಿದ್ರು. ADC ಅವರು ಮಾತಾಡ್ಲಿ, ಮಂಜುನಾಥ್ ಮಾತಾಡ್ಲಿ. ಯಾಕೆಂತಂದ್ರೆ ಅವ್ರದನ್ನು ಕೂಡ ಈ ರೈತರೆಲ್ಲರೂ ಮಾತಾಡಿ. ಯಾಕೆಂದ್ರೆ ಊಟ ಮಾಡಕ್ಕೆ ಎಲ್ಲದು ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು. ಎಲ್ಲರೂ ಯಾವ ಪೊಂಗಲ್ ಹಬ್ಬದ ದಿನ ಪೊಂಗಲ್ ಸೇವಿಸುವಂತ ಪೊಂಗಲ್ ಮಾಡಿದ್ದಾರೆ. ಅದನ್ನ ಸೇವಿಸಿ ಮತ್ತೆ ಇನ್ನೊಂದು ವಿಶೇಷ ಅಂತಂದ್ರೆ, ಇದು 100 ಎಕರೆ ಜಾಗ ಇದೆ. ಇವತ್ತು ಇಲ್ಲಿ ನಾನು ಪೂರ್ಣ ಪ್ರಮಾಣದಲ್ಲಿ ಹೊಸ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ನ ಕೂಡ ಇಲ್ಲಿ ಈ ಒಂದು ಡಿಪಾರ್ಟ್ಮೆಂಟ್ಗೆ ನಾನು ನೇಮಕ ಮಾಡಿಸಿದ್ದೀನಿ. ನಾಳೆ ಬಂದು ರಿಪೋರ್ಟ್ ಆಗ್ತಾರೆ, ನಾಳೆ ನಾಳೆ ಬಂದು ರಿಪೋರ್ಟ್ ಆಗ್ತಾರೆ. ಹೆಚ್ಚಿನ ಒತ್ತನ್ನ ಕೊಟ್ಟು ಒಂದು ಒಳ್ಳೆಯ ಹಿಂದೆ ಏನು 100 ಎಕರೆನೂ ಕೂಡ ಬೆಳೆ ಬೆಳಿಬೇಕು. ಮತ್ತೆ DC